ಬೆಂಗಳೂರಿನ ಮಲ್ಲೇಶ್ವರಮಲ್ಲಿ ಇರುವಂತಹ ಶ್ರೀ ತುಳಜಾ ಪರ್ಲ್ಸ್ ಅಲ್ಲಿ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಶೇಡ್ ಅಲ್ಲಿ ಪರ್ಲ್ಸ್ ಗಳನ್ನ ನೋಡ್ತಾ ಇದೀವಿ. ಎಲ್ಲಾನು ಪ್ಯೂರ್ ಪರ್ಲ್ಸ್ ಆಗಿರತ್ತೆ. ಸೊ ಆದಷ್ಟು ಡೈರೆಕ್ಟ್ ಆಗಿ ಸ್ಟೋರ್ಗೆ ವಿಸಿಟ್ ಮಾಡಿ. ಅವಾಗ ನೀವು ಇವತ್ತು ನೋಡ್ತಾ ಇರುವಂತದ್ದು ಅಲ್ಲದೇ ಇವ್ರ ಹತ್ರ ರೆಡಿ ಇರುವಂತಹ ಕಲೆಕ್ಷನ್ ಕೂಡ ನೋಡಬಹುದು. ಅಂಡ್ ಹೊಸ ಹೊಸ ಡಿಸೈನ್ಸ್ ಅಥವಾ ಬೇರೆ ಬೇರೆ ಶೇಪ್ ಅಲ್ಲಿ ಕೂಡ ಪರ್ಲ್ಸ್ ಗಳನ್ನ ನೋಡಬಹುದು. ಸೊ ಇವತ್ತು ಆಲ್ಮೋಸ್ಟ್ ನಾವು ಪಿಂಕ್ ಶೇಡ್ ಅಲ್ಲಿ ಇರುವಂತಹ ಪರ್ಲ್ಸ್ ಗಳನ್ನ ನೋಡ್ತಾ ಇದೀವಿ. ಈ ಶಾಪ್ ಲೊಕೇಟ್ ಆಗಿರೋದು ಬೆಂಗಳೂರಿನ ಮಲ್ಲೇಶ್ವರಂ ಅಲ್ಲಿ ಇರುವಂತಹ ಜುವೆಲ್ಕಾಸ್ ಎಕ್ಸೈಟ್ ಆಪೋಸಿಟ್ ಅಲ್ಲೇನೆ ಬರುತ್ತೆ. ನಾನು ಸುಮಾರು ವಿಡಿಯೋಗಳಲ್ಲಿ ಈ ಶಾಪ್ ಅಲ್ಲಿ ಸಿಗುವಂತಹ ಪರ್ಲ್ಸ್ಗಳು ಮತ್ತೆ ಪರ್ಲ್ಸ್ ಅಲ್ಲಿ ಡಿಸೈನ್ಸ್ ಗಳಲ್ಲಿರುವಂತಹ ಹಾರಗಳು ಮತ್ತೆ ಬಳೆಗಳೆಲ್ಲ ತೋರಿಸಿದೆ. ಇವತ್ತು ಕೂಡ ನಿಮಗೆ ಪಿಂಕ್ ಶೇಡ್ ಅಲ್ಲಿ ಇರುವಂತಹ ಸ್ಪೆಷಲ್ ಆಗಿರುವ ಪರ್ಲ್ಸ್ ಗಳನ್ನ ನೋಡ್ತಾ ಇದೀವಿ. ಅದರಲ್ಲಿ ಬೇರೆ ಬೇರೆ ಶೇಪ್ಸ್ ಸೈಜಸ್ ಎಲ್ಲ ಇರುತ್ತೆ. ಎಲ್ಲಾ ಡ್ರೆಸ್ಗೂ ಸೂಟ್ ಆಗುವಂತ ಒಂದು ಜ್ಯುವೆಲರಿ ಅಂತಂದ್ರೆ ಪರ್ಲ್ಸ್ ಹಾರಗಳು ಅಂತ ಹೇಳ್ಬಹುದು. ಬನ್ನಿ ಅದರಲ್ಲಿ ಏನೆಲ್ಲ ಕಲೆಕ್ಷನ್ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಮೇಡಮ್ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಪರ್ಲ್ಸ್ ವಿಡಿಯೋ ಅಂತೂ ತುಂಬಾ ಸಖತ್ ವೈರಲ್ ಆಯ್ತು. ಜನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಮತ್ತೇನಾದ್ರೂ ಹೊಸ ಕಲೆಕ್ಷನ್ ಬಂತ? ಹೇಗೆ ಇಷ್ಟಪಡೋದಿಲ್ಲ ಹೇಳಿ ಮ್ಯಾಮ್. ಇಷ್ಟು ಚೆನ್ನಾಗಿರೋದು, ಇಷ್ಟು ಒಳ್ಳೆ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ತೇವೆ. ಬಿಕಾಸ್ ನಮ್ಮ ಹತ್ರ ಪರ್ಲ್ಸಿಗೆ ಅಂತ ಹೇಳಿನೇ ಸಾಧಾರಣ ನಮ್ದು ಶಾಪ್ ಗೊತ್ತಿದೆ, ಎಲ್ರಿಗೂ ಸಹ ಗೊತ್ತಿದೆ. 30 years ಇಂದ ಓಲ್ಡ್ ಶಾಪ್ ಇದೆ ನಮ್ದು. ಇವನ್ ಉಡುಪಿ ಮ್ಯಾಂಗ್ಳೂರಲ್ಲೆಲ್ಲ ಎಲ್ರಿಗೂ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರಲ್ಲಿ 4-5 years ಆಯ್ತು. ನಾನು ನಿಮ್ಗೆ ಇವತ್ತು ತುಂಬಾ ಜನ ಕೇಳ್ತಾರೆ. ಇವನ್ ನಿಮ್ದು ಇದರಲ್ಲಿ ಸಹ ಮೆಸೇಜ್ ನೋಡ್ತೇನೆ ನಾನು. ನಮ್ದು ಸಹ ವಾಟ್ಸಪ್ ಮೆಸೇಜ್ ಅಲ್ಲಿ ಕಸ್ಟಮರ್ಸ್ ಗ್ರೂಪ್ ಅಲ್ಲಿ ಹೇಳ್ತಾರೆ, ಮ್ಯಾಮ್ ಓವಲ್ ಪಲ್ಸ್ ಅಲ್ಲಿ ಪಿಂಕ್ ಪಲ್ಸ್ ಅಲ್ಲಿ ಸ್ವಲ್ಪ ಏನಾದ್ರು ವೆರೈಟಿ ಇದ್ರೆ ತೋರಿಸಿ, ಬರ್ಲಿಕ್ಕೆ ಆಗೋದಿಲ್ಲ, ಪ್ಲಸ್ ಬರ್ಲಿಕ್ಕೆ ಆದ್ರೆ ಸಹ ಬಂದ್ರೆ ನಮ್ಗೆ ಹೇಗೆ ಅಂತ ಹೇಳೋ ಒಂದು ಐಡಿಯಾ ಬೇಕಂತ ಕೇಳ್ತಾರೆ. ಇವತ್ತು ನಾನು ತುಂಬಾ ಕ್ಲೋಸ್ ಕಸ್ಟಮರ್ಸ್ ಕೆಲವೊಂದೆಲ್ಲ ನನಗೆ ಮೆಸೇಜ್ ಹಾಕಿದ್ರು. ಇವತ್ತು ನೋಡಿ ಮ್ಯಾಮ್, ನಾನು ಪಿಂಕ್ ಪಲ್ಸ್ ಅಲ್ಲಿ ತೋರಿಸ್ತೇನೆ ನಿಮ್ಗೆ. ಇದು ಬ್ಯೂಟಿಫುಲ್ ಆಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಇದೆ, ಅಷ್ಟೇ ಬೆಸ್ಟ್ ಕ್ವಾಲಿಟಿ ಇದು. ಇದು ಓವಲ್ ಪಲ್ಸ್ ಅಲ್ಲಿ ಮ್ಯಾಮ್. ಇದು ಆಕ್ಚುಲಿ ಇದ್ರಲ್ಲಿ ನಿಮ್ಗೆ ನೋಡುವಾಗ ಹೀಗೆ ನಿಮ್ಗೆ ನಾರ್ಮಲ್ ಆಗಿ ಕಾಣ್ತಾ ಇದೆ, ಬಟ್ ಇದು ನಾರ್ಮಲ್ ಇಲ್ಲ, ತುಂಬಾ ಡಿಫ್ರೆಂಟ್ ಇದೆ. ಈ ಬಂಚಿಗೆ ಮತ್ತೆ ಇದಕ್ಕೆ ಇವೆರಡಕ್ಕೆ ಸಹ ತುಂಬಾನೇ ಡಿಫ್ರೆಂಟ್ ಇದೆ. ನಾನು ಏನಂತ ತೋರಿಸ್ತೇನೆ. ಜಸ್ಟ್ ಇದು ನಿಮ್ಗೆ 6mm ಪಲ್ಸ್ ಅಲ್ಲಿ ಬರ್ತದೆ. ನೋಡ್ಬೋದು ನೀವು. ಕಸ್ಟಮರ್ಸ್ ಇದ್ರ ಕ್ವಾಲಿಟಿ, ಇದ್ರ ಫಿನಿಶಿಂಗ್ ನೋಡ್ಬೋದು. ಆಕ್ಚುಲಿ ಹೀಗೆ ಸಹ ಹೇಳ್ತಾರೆ ಕೆಲವರು, ವಿಡಿಯೋದಲ್ಲಿ ಚೆನ್ನಾಗಿ ಕಾಣಲ್ಲ, ಬಟ್ ಅವರೇ ನೋಡ್ಬೋದು ಎಷ್ಟು ನೀಟ್ ಆಗಿ ಫಿನಿಶಿಂಗ್ ಇದೆ. ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಪಿಂಕ್ ಪಲ್ಸ್ ಅಲ್ಲಿ ನಾನು ಹೇಳೋದಿಲ್ಲ ಹೀಗೆ, ಬಟ್ ತುಂಬಾ ಜನರಲ್ಲಿ ವೆರೈಟಿ ತುಂಬಾ ಕಮ್ಮಿ ಸಿಗ್ತದೆ ನಿಮ್ಗೆ. ಪಿಂಕ್ ಪಲ್ಸ್ ಅಲ್ಲಿ 3 ಶೇಡ್ ಅಲ್ಲಿ ತೋರಿಸ್ತೇನೆ ಇವತ್ತು. ಒಂದು ಇದು ನೋಡ್ಬೋದು ನೀವು, 4 to 5, 6mm ಪಲ್ಸ್ ಅಲ್ಲಿ ಓವಲ್. ಇದು ಆಕ್ಚುಲಿ ಇದು ನಿಮ್ಗೆ ನೋಡಿ ಹೇಗೆ ಸಹ ಇದ್ರಲ್ಲಿ ನಾನು ನಿಮ್ಗೆ ಡಿಸೈನ್ ಇರೋ ಸಹ ಇದೇ ವಿಡಿಯೋದಲ್ಲಿ ತೋರಿಸ್ಬಿಡ್ತೇನೆ. ಇದು ನೋಡಿ, 3 ಹೋಗ್ಬೋದು, 2 ಲೈನ್ ಹೋಗ್ಬೋದು, ಇವನ್ 4 ಲೈನ್ ಅಲ್ಲಿ ನಿಮ್ಗೆ ಮೋಪ್ ಎಲ್ಲ ಹಾಕಿ ಮಾಡಿದ್ರೆ ಸಹ ತುಂಬಾ ಚೆನ್ನಾಗಿ ಕಾಣ್ತದೆ. ಇವನ್ ನಿಮ್ಗೆ ಇನ್ನೊಂದು ಚೌಕರ್ ಮಾಡಿದ್ರೆ ಸಹ ತುಂಬಾ ಚೆನ್ನಾಗಿ ಕಾಣ್ತದೆ. ಮತ್ತೆ ಇದ್ರಲ್ಲಿ ನಿಮ್ಗೆ ಲೈಕ್ ಬ್ಯಾಂಗಲ್ಸ್ ಸಹ ತುಂಬಾ ಬ್ಯೂಟಿಫುಲ್ ಆಗ್ತದೆ. ನನ್ನ ಹತ್ರ ರೆಡಿ ಬ್ಯಾಂಗಲ್ಸ್ ಇದೆ, ಅದು ಸಹ ತೋರಿಸ್ತೇನೆ. ಪ್ಲಸ್ ನಿಮ್ಗೆ ಇದೆ ಖಂಡಿತ ಪಲ್ಸ್. ಫಸ್ಟ್ ನಮ್ಗೆ ತುಂಬಾ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಇರೋದು ಓವಲ್ ಪಲ್ಸ್ ಅಲ್ಲಿ. ನಿಮ್ಗೆ ಪಿಂಕ್ ಪಲ್ಸ್ ಅಲ್ಲಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಮ್ಯಾಮ್ ಪಿಂಕ್ ಪಲ್ಸ್ ಅಲ್ಲಿ ಯಾವ ತರದ್ದು ಗೋಲ್ಡಿ ಕಟ್ಸ್ಬೋದಾ, ಅದು ರಿಯಲ್, ಅದು ನ್ಯಾಚುರಲ್ ಕಲರ್ ಅಥವಾ ನೀವು ಕ್ರಿಯೇಟ್ ಮಾಡ್ತೀರಾ? ತುಂಬಾ ಜನ ಹೇಳ್ತಾರೆ ಪಿಂಕ್ ಪಲ್ಸ್ ರಿಯಲ್ ಇರಲ್ಲ, ವೈಟ್ ಪಲ್ಸ್, ಆಫ್ ವೈಟ್. ಹಾಗೇನಿಲ್ಲ, ಪಿಂಕ್ ಪಲ್ಸ್ ರಿಯಲ್ ಇರ್ತದೆ. ಆಕ್ಚುಲಿ ಅದರಲ್ಲಿ ಪಿಂಕ್ ಪಲ್ಸ್ ಅಲ್ಲಿ ನೀವು ಹೇಳಿತರ ಸರೋಸ್ಕಿ ಪಲ್ಸ್ ಅಂತ ಬರ್ತದೆ. ಅದು ನಾವು ಯಾರಿಗೂ ಹೇಳೋದಿಲ್ಲ, ಅಡ್ವೈಸ್ ಮಾಡೋದಿಲ್ಲ, ಚಿನ್ನದಲ್ಲಿ ಕಟ್ಟಿ ಹೇಳಿ. ಬಟ್ ನಾನು ನಿಮ್ಗೆ ಇವತ್ತು ಪಿಂಕ್ ಪಲ್ಸ್ ಅಲ್ಲಿ ಈಗ ನೋಡಿದ್ ನೀವು 6mm, ಇದು ನೋಡಿದ್ದು ಗ್ರೇ ಶೇಡ್. ಇದು ನಿಮ್ಗೆ ನೋಡುವಾಗ ನಾನು ಹೇಳಿದೇನಲ್ವಾ, ಅದ್ರಲ್ಲಿ ತುಂಬಾ ಚೇಂಜ್ ಇರ್ತದೆ. ಇದು ನೋಡಿ, ಹೌದಲ್ವಾ, ಸೈಜಸ್ ಎಲ್ಲ ಚೇಂಜಸ್ ಇದೆ. ಹಾಗೆ ಒಂದು ಲೈನ್ ಕೂಡ ಹಾಕ್ಬೋದು, ಹೀಗೆ ಸಾಕ್ಬೋದು ಮ್ಯಾಮ್. ಆಕ್ಚುಲಿ ನಿಮ್ಗೆ ಹೀಗೆ ನೋಡಿ, ಇದು ಡಬಲ್ ಲೈನ್ ಎಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಆಕ್ಚುಲಿ ಇದು ಕೆಲವರಿಗೆಲ್ಲ ಪರ್ಲ್ಸ್ ಕ್ರೇಜಿ ಇರೋರು 5 layers ಸಹ ಮಾಡ್ಕೊಂಡು ಹೋಗ್ತಾರೆ ಲಾಂಗ್ ಆಗಿ. 28 ಇಂದ ನಿಮ್ಗೆ ಡೌನ್ ಅಲ್ಲಿ 28 ಬರ್ತದೆ, ಮತ್ತೆ ಮೇಲೆ ಸ್ಟ್ರಿಂಗ್ ಅಲ್ಲಿ 18 ಇಂಚ್ ತುಂಬಾ ಬ್ಯೂಟಿಫುಲ್ ಡಿಸೈನ್ಸ್ ಆಗ್ತದೆ. ಬಟ್ ಅದು ಕೆಲವರು ನನ್ನ ಹತ್ರ ಡಿಸೈನ್ಸ್ ಇರ್ಬೋದು, ನಾನು ಅದು ಸಹ ತೋರಿಸ್ತೇನೆ ನಿಮ್ಗೆ. ಇದು ನೋಡಿ, ಇದು ಹೆಚ್ಚಾಗಿ ಎಲ್ಲರೂ ಗಿಫ್ಟ್ ಪರ್ಪಸ್ಗೆ, ಕೆಲವರು ಕ್ಲೋಸ್ ಫ್ರೆಂಡ್ಸ್ ಇರ್ಲಿ, ಈಗ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಲಿ, ಅಥವಾ ರಿಲೇಟಿವ್ಸ್ ಅಥವಾ ಮಕ್ಕಳಿಗೆಲ್ಲ ಗಿಫ್ಟ್ ಕೊಡ್ಬೇಕಾದ್ರೆ ಇದು ತುಂಬಾ ಜನ ಲೈಕ್ ಮಾಡಿಕೊಂಡು ಹೋಗೋದಂದ್ರೆ ಇದು ಒಂದೊಂದು ಪರ್ಲ್ಸ್ ಹೇಳ್ಬೋದು ನಾನು. ನೋಡಿ, ಚೆನ್ನಾಗಿದೆ ನೋಡಿ. ಮಧ್ಯದಲ್ಲಿ ದೊಡ್ಡ ಸೈಜ್ ಬರುತ್ತೆ, ಆಮೇಲೆ ಸಣ್ಣದಾಗಿ ಲೇಯರ್ ಬೈ ಲೇಯರ್ ಬರುತ್ತೆ. ಇದೇ ಸೈಜ್ ಅಲ್ಲಿ ನಿಮಗೆ ಆಫ್ ವೈಟ್ ಅಲ್ಲಿ ಸಹ ಬರ್ತದೆ. ಇದು ನನ್ಗೆ ಯಾವ ತೋರಿಸ್ತೇನಲ್ವಾ, ಅದರಲ್ಲಿ ಓವಲ್ ಶೇಪ್ ಅಲ್ಲಿ ಆಫ್ ವೈಟ್ ಬರ್ತದೆ, ಗ್ರೇ ಶೇಡ್ ಬರ್ತದೆ. ನಿಮ್ಗೆ ಈಕ್ವಲ್ ಒಂದೇ ಸೈಜ್ ಸಹ ಬರ್ತದೆ. ಪ್ಲಸ್ ಇದ್ರಲ್ಲಿ ನಿಮ್ಗೆ 1.5mm ಇಂದ ಐ ಥಿಂಕ್ 1mm ಇಂದ ಇದ್ರಲ್ಲಿ ನಿಮ್ಗೆ 12mm ವರೆಗೆ ಅವೈಲೇಬಲ್ ಇದೆ. ಮ್ಯಾಮ್ ಇದೆಲ್ಲ ನಿಮ್ಗೆ ಬೈ ವೇಟ್. ಹೌದು. ಇದೆಲ್ಲ ನಾನು ನಿಮಗೆ ಈಗಲ್ಲ, ನಿಮ್ಗೆ ಹೋದ ವಿಡಿಯೋದಲ್ಲಿ ಸಹ ಹೇಳ್ತೇನೆ, ನಮ್ಮ ಚಾನಲ್ ಅಲ್ಲಿ ಸಹ ಹೇಳ್ತೇನೆ. ಯಾರಿಗಾದ್ರೂ ಬೇಕಾದ್ರೆ ರಿಯಲ್ ಪಲ್ಸ್ ಆನ್ಲೈನ್ಗಿಂತ, ಈಗ ನಿಮ್ಗೆ ಇಲ್ಲ ನಾವು ಆನ್ಲೈನ್ ಬರ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ನಾವು ಖಂಡಿತ ವಿಡಿಯೋ ಕಾಲ್ ಮಾಡಿಬಿಟ್ಟು ಅವರಿಗೆ ನಾವು ಇದ್ರದ್ದು ಏನಿದೆ ಹೇಳ್ಬಿಟ್ಟು ನಾವು ಪ್ಯೂರಿಟಿ ಹೇಳ್ಕೊಡ್ತೇವೆ. ಪ್ಲಸ್ ವಿಡಿಯೋ ಕಾಲ್ ಅಲ್ಲಿ ಅವರಿಗೆ ಕ್ಲಿಯರ್ ಆಗಿ ಹೇಳಿ ಸಹ ಕೊಡ್ತೇವೆ, ಎಷ್ಟು ಲೆಂತಿಗೆ ಎಷ್ಟು, ನಿಮ್ಗೆ ಯಾವ ಸೈಜ್ ಬೇಕು, ಚಿನ್ನಲ್ ಕಟ್ತೀರಾ ಡಬ್ಬಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ಕೆಲವರು ಇದಕ್ಕೆಲ್ಲ ಪಿಂಕ್ ಪಲ್ಸಿಗೆ ಹೆಚ್ಚಾಗಿ ಲಾಕೆಟ್ ಯಾರು ಇಷ್ಟಪಡೋದಿಲ್ಲ, ಪ್ಲೇನ್ ಎಲ್ಲ ಏನಾದ್ರು ಬಾಲ್ಸ್ ಹಾಕಿ ಸ್ಟೋನ್ಸ್ ಹಾಕಿ ಡಿಸೈನ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಅದು ಸಹ ಡಿಸೈನ್ ನನ್ನ ಹತ್ರ ರೆಡಿ ಇದೆ, ನಿಮ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ, ಖಂಡಿತ ತೋರಿಸ್ತೇನೆ. ಮತ್ತೆ ಅದರಲ್ಲಿ ಇನ್ನೊಂದು ಬರ್ತದೆ ಮ್ಯಾಮ್. ಆಕ್ಚುಲಿ ನೋಡಿ, ಇದು 6 to 7mm ಅಲ್ಲಿ ಬರ್ತದೆ. ಸೈಜ್ ವೈಸ್ ದೊಡ್ಡದು. ಇದು 2 layers ಮತ್ತೆ 3 layers ಗೆ ತುಂಬಾ ಡಿಮ್ಯಾಂಡ್ ಸೈಜ್ ಇದು.
ಮತ್ತೆ ನಿಮ್ಗೆ ನಾನು ಹೇಳಿದೇನಲ್ವಾ ಪಿಂಕ್ ಪರ್ಲಲ್ಲಿ ಒಂದೇ ಬರೋದಿಲ್ಲ ಓವಲ್, ಬಟನ್ಸ್ ಬರ್ತದೆ. ಬಟನ್ ಪರ್ಲ್ ಕೂಡ ಇದ್ರಲ್ಲೇ ಇದೆ ನೋಡಿ, ಪಿಂಕ್ ತುಂಬಾ ಚೆನ್ನಾಗಿದೆ ಪಿಂಕ್ ಪಲ್ಸ್. ಯಾರು ಪಿಂಕ್ ಪಲ್ಸ್ ಲವರ್ಸ್ ಇದ್ದಾರೆ ಇದು ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ. ಆಕ್ಚುಲಿ 99% ಪಿಂಕ್ ಪಲ್ಸ್ ಅಲ್ಲಿ ಪಲ್ಸ್ ಹೇಳುವಾಗ ಆಫ್ ವೈಟ್ ಎಷ್ಟು ಕೇಳ್ತಾರೆ ಡಿಮ್ಯಾಂಡ್ ಇದೆ, ಪಿಂಕ್ ಪಲ್ಸ್ ನಮ್ಮ ಹತ್ರ ಅಷ್ಟೇ ಡಿಮ್ಯಾಂಡ್ ಇದೆ. ಹೌದು. ಇದು ಇನ್ನೊಂದು ಬರ್ತದೆ ನೋಡಿ ಮ್ಯಾಮ್, ಗ್ರೇ ಅಲ್ಲಿ ಶೇಡ್ ಪಿಂಕ್ ಬರ್ತದೆ, ಅಲ್ಲಿ ಡಾರ್ಕ್ ಗ್ರೇ ಇದು. ಹೌದು, ಪೀಚ್ ಕಲರ್ ಹೇಳ್ಬೋದು, ಇದು ಒಂಥರ ಡಾರ್ಕ್ ಪೀಚ್. ಇದ್ರಲ್ಲಿ ನಿಮ್ಗೆ ಲೈಟ್. ಮತ್ತೆ ಇನ್ನೊಂದು ಮ್ಯಾಮ್ ಅದ್ರಲ್ಲೇ ನೋಡಿ ಫುಲ್ ಗ್ರೇ ಪಲ್ಸ್, ಚೆನ್ನಾಗಿದೆ ಅಲ್ವಾ, ಸಿಲ್ವರ್ ಕಲರ್ ಅಂತ ಹೇಳ್ಬೋದು. ಇದು ನೋಡಿ ತುಂಬಾನೇ ಚೆನ್ನಾಗಿದೆ. ಇದು ಆಕ್ಚುಲಿ ತುಂಬಾ ಸ್ಟಾಕ್ ಇದೆ ಒಳಗಡೆ, ಜಸ್ಟ್ ನಾವು ಡಿಸ್ಪ್ಲೇ ಹೇಳಿ 4-5 ಲೇಯರ್ಸ್ ಮಾತ್ರ ಇದ್ರಲ್ಲಿ ಇಟ್ಟದ್ದು. ಮತ್ತೆ ಅದ್ರಲ್ಲಿ ನಿಮಗೆ ಸೈಜ್ ವೈಸ್ ತುಂಬಾ ಇರ್ತದೆ ಮ್ಯಾಮ್. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಗೆ ಇದರಲ್ಲಿ ಲಾಟ್ ಆಫ್ ವೆರೈಟಿ ಇದೆ. ಬಟ್ ನೀವು ಇದ್ರಲ್ಲಿ ನೋಡ್ಬೋದು ಯಾವ್ದು ಏನು ಅನ್ಕೊಂಡ್ಬಿಟ್ಟು ಇದರಲ್ಲಿ ಇದೆಲ್ಲ ನಿಮ್ಗೆ 3 ಲೇಯರ್ಸ್ 4 ಲೇಯರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತದೆ. ತುಂಬಾ ಚೆನ್ನಾಗಿದೆ ನೋಡಿ. ಬಟನ್ ಫಾಲ್ಸ್ ಬೇಕಾದ್ರೆ ತಗೋಬಹುದು, ಓವಲ್ ಶೇಪ್ ಕೂಡ ಇರುತ್ತೆ. ಇದು ದೊಡ್ಡ ಸೈಜ್ ಅಲ್ಲಿ ತುಂಬಾನೇ ಇದೆ. ಹೌದು, ಜಸ್ಟ್ ನಾವು ಪಿಂಕ್ ಅಲ್ಲೇ ನೋಡಿ ಎಷ್ಟು ವೆರೈಟೀಸ್ ಪಿಂಕ್ ಕಲ್ಸ್ ನೋಡ್ಬೋದು ನೀವು. ಹೌದು, ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ತೋರಿಸ್ತೇನೆ ನಿಮ್ಗೆ ನಾನು. ಇದ್ರಲ್ಲಿ ಸೈಜ್ ಬರ್ತದೆ, ನಾನು ಹೇಳಿದೆನಲ್ಲ ನಿಮ್ಗೆ. ಓಕೆ, ಇದ್ರಲ್ಲಿ ತುಂಬಾ ದೊಡ್ಡ ಬಂಚ್ ಇದೆ ಒಳಗಡೆ, ನಾನು ನಿಮಗೆ ಬೇಕಾದ್ರೆ ಅದ್ರಲ್ಲಿ ತೋರಿಸ್ಬಿಡ್ತೇನೆ. ಸಿಂಗಲ್ ಲೈನ್ ಎಲ್ಲ ಸಿಂಗಲ್ಸ್ ಇದೆ. ಮತ್ತೆ ಇದರಲ್ಲಿ ನಾವು ನೋಡಿ ರಾಂಬೋ ಪಲ್ಸ್ ಹೇಳ್ಬಿಟ್ಟು 3 ಕಲರ್ ಆಡ್ ಮಾಡ್ಬಿಟ್ಟು ಇದು ಮಾಲ ಮಾಡಿದ್ದು. ನಿಮಗೆ ನೋಡಿ ಬಿಟ್ವೀನ್ ಗ್ರೇ ಮತ್ತೆ ಪಿಂಕ್ ಟಚ್ ಅಪ್ ಕೊಟ್ಟದ್ದು, ಮತ್ತೆ ಫುಲ್ ವೈಟ್. ಇದು ಸಹ ನಿಮಗೆ ಹೀಗೆ ಚೆನ್ನಾಗಿ ಕಾಣ್ತದೆ. ಇವನ್ ಬ್ಯಾಂಗಲ್ಸ್ ಮಾಡ್ಬೋದು, ನೀವು ಹೀಗೆ ಮಾಲ ಸಹ ಮಾಡ್ಕೊಂಡು ಹಾಕೊಳ್ಬಹುದು. ಇದ್ರಲ್ಲೆಲ್ಲ ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿ ಆಗ್ತದೆ ಮ್ಯಾಮ್. ಬ್ಯಾಂಗಲ್ಸ್ ಉಂಟು, ನಾನು ತೋರಿಸ್ತೇನೆ ನಿಮ್ಗೆ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ನಾನು ಈಗಷ್ಟೇ ನೋಡಿ ಈ ತರದ್ ನೋಡಿ ರೆಡಿ ಅಂದ್ರೆ ಹೀಗೆ ಬರ್ತದೆ. ರಿಯಲ್ ಪಲ್ ಅಲ್ಲಿ ನಿಮ್ಗೆ ಪಿಂಕ್ ಪಲ್ಸ್ ಅಲ್ಲಿ ಹೇಳಿದೇನಲ್ವಾ, ಹಾಗೆ ಗ್ರೇ ಶೇಡ್ ಅಲ್ಲಿ ಇದೆ ಆಕ್ಚುಲಿ ನಿಮ್ಗೆ. ಹೌದು, ಪ್ಲೇನ್ಸ್ ಬೇಕಾದ್ರೆ ನೋಡಿ ಇಷ್ಟೊಂದು ಡಿಸೈನ್ಸ್ ಇದೆ, ಯಾವ್ದು ನೋಡೋದು ಯಾವ್ದು ಬಿಡೋ ತರ ಇದೆ. ಅದ್ರಲ್ಲೆಲ್ಲ ನೀವು ತುಂಬಾ ವೆರೈಟಿ ಇದೆ. ಮತ್ತೆ ನಾವು ಸ್ವಲ್ಪ ಟಚ್ ಅಪ್ ಗಾಗಿ ಕಲರ್ಫುಲ್ ಡಿಸೈನ್ ಮಾಡಿದ್ದೇವೆ, ಅದ್ರಲ್ಲಿ ನೋಡ್ಬೋದು ಹೇಗೆ ಹೇಗೆ ಸ್ವಲ್ಪ ಹೈಲೈಟ್ ಆಗೋ ತರ. ನಿಮ್ಗೆ ಪ್ಲೇನ್ ಬೇಕಾದ್ರೆ ಪ್ಲೇನ್ ತಗೋಬಹುದು. ಇದರಲ್ಲಿ ನಿಮ್ಗೆ ರೂಬಿ ಜಡ ಎಲ್ಲ ಮಿಕ್ಸ್ ಮಾಡಿ ಅಂದ್ರೆ ಇದೆಲ್ಲ ನಾವು ಫುಲ್ ಓನ್ ಮ್ಯಾನುಫ್ಯಾಕ್ಚರ್ ಮಾಡಿ ಓನ್ ಡಿಸೈನ್ ಇದೆಲ್ಲ. ಹೌದು ಹೌದು, ಇದೆಲ್ಲ ನಮ್ದು ಓನ್ ಕ್ರಿಯೇಟಿವ್ ಇರ್ತದೆ. ತುಂಬಾ ಚೆನ್ನಾಗಿ ಡಿಸೈನ್ಸ್ ಇದೆ. ಇದೆಲ್ಲ ನಾವು ಓನ್ ಕಸ್ಟಮೈಸ್ ಮಾಡಿ ಇಟ್ಟದ್ದು. ಹೇಗೆ ಕಸ್ಟಮರ್ಸಿಗೆ ಬೇಕು, ನಾವೆಲ್ಲ ಕಸ್ಟಮರ್ಸ್ ಹೇಳಿದ ಡಿಸೈನ್ಸ್ ಎಲ್ಲ ಕಾಪಿ ಮಾಡೋದಕ್ಕಿಂತ ನಮ್ಮ ಕಸ್ಟಮರ್ಸ್ ಕಾಪಿ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ತುಂಬಾ ಕಸ್ಟಮೈಸ್ ಮಾಡಿ ಇರೋದು. ತುಂಬಾ ಡಿಸೈನ್ಸ್ ಇದೆ ಇದರಲ್ಲಿ. ಇನ್ನು ಕಸ್ಟಮರ್ ಅವ್ರದೇ ಚಾಯ್ಸ್ ಬೇಕು ಅದೇ ಪ್ರಕಾರ ಮಾಡಿ ಅಂದ್ರೆ ಅದು ಖಂಡಿತ ಅದು ಸಹ ಕಸ್ಟಮೈಸ್ ಮಾಡಿ ಕೊಡ್ತೇವೆ. ಬಟ್ ಬರುವವರೆಗೆ ಕೆಲವರಿಗೆ ಟೈಮ್ ಇರೋದಿಲ್ಲ. ಈಗೆಲ್ಲ ಯಾರಿಗೆ ಟೈಮ್ ಇದೆ ಮ್ಯಾಮ್ ಬ್ಯಾಂಗ್ಳೂರಲ್ಲಿ, ಹಾಗಾಗ್ಬಿಟ್ಟು ಅವರಿಗೋಸ್ಕರ ಬಂದ್ ಕೂಡಲೇ ಅವರಿಗೆ ಇಮಿಡಿಯೇಟ್ ಸೆಲೆಕ್ಟ್ ಮಾಡ್ಲಿಕ್ಕೆ ತುಂಬಾ ಲೇಟೇ ಬೇಡ, ಇಮಿಡಿಯೇಟ್ಲಿ ಸೆಲೆಕ್ಟ್ ಮಾಡ್ಬೋದು. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಆಪ್ಷನ್ ತುಂಬಾ ಇಟ್ಟಿದ್ದೀರಾ. ತುಂಬಾ ಇದೆ ಇದೆಲ್ಲ. ಮತ್ತೆ ನಿಮ್ಗೆ ಸಿಂಪಲ್ ಯಾವ ಸಹ ಇಲ್ಲ, ಎಲ್ಲ ಪಾರ್ಟಿ ವೇರ್ ಇದು. ಹೌದು ನೋಡಿ, ತುಂಬಾನೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸಾಕು ಏನು ಬೇಕಾಗಲ್ಲ ನಿಮಗೆ. ಯಾವ ಚಿನ್ನ ಎಲ್ಲ ಈಗ ಚಿನ್ನದ ರೇಟ್ ಜಾಸ್ತಿ ಆಗಿದೆಲ್ಲ, ಎಲ್ಲ ಮರ್ತು ಬಿಡ್ಬೇಕು ಅಷ್ಟೇ. ಇದು ನೋಡಿ ಪರ್ಪಲ್ ಎಮೆಥಿಸ್ಟ್ ಕಲರ್ ತುಂಬಾ ಬ್ಯೂಟಿಫುಲ್ ಇದೆ. ಇದು ಆಕ್ಚುಲಿ ಕೆಲವೊಂದು ಅದೇ ಡ್ರೆಸ್ ಅದೇ ಸಾರಿಗೆ ಹಾಕಿದ್ರೆ ಚೆನ್ನಾಗಿ ಕಾಣ್ತದೆ ನೋಡಿ, ಡೀಸೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹೌದು, ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಏನ್ ಸ್ಟೋನ್ ಬರುತ್ತೆ ಮ್ಯಾಮ್? ಇದೆಲ್ಲ ಇದು ಆಕ್ಚುಲಿ ಜರ್ಕೋನ್ ಸ್ಟೋನ್ ಅಲ್ಲಿ ಬರ್ತದೆ. ಕ್ರಿಸ್ಟಲ್ ಮೊದಲೆಲ್ಲ ಕ್ರಿಸ್ಟಲ್ ಹೇಳ್ತಿದ್ದೇವಲ್ಲ, ಅದರಲ್ಲೇ ಒಂದು ಕ್ವಾಲಿಟಿ ಹೈ ಕ್ವಾಲಿಟಿ ಅಲ್ಲಿ ಬರ್ತದೆ. ಫಿನಿಶಿಂಗ್ ನೋಡಿ ಹೇಗಿದೆ ಅದ್ರದ್ದು, ಬೀಡ್ಸ್ ಪಲ್ಸ್ ಇದೆಲ್ಲ ಫಿನಿಶಿಂಗ್ ಅಲ್ಲೇ ಹೇಳ್ಬೇಕು ನೋಡಿ. ಇದು ನೋಡಿ, ಇದು ಎಮರಾಲ್ಡ್ ಮತ್ತೆ ಪರ್ಲ್ ಟಚ್ ಅಪ್ ಕೊಟ್ಟದ್ದು, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಸೊ ಇದ್ರಲ್ಲಿ ನಾವೇನಾದ್ರು ಕಲರ್ ಚೇಂಜ್ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ಆಫ್ ಕೋರ್ಸ್ ನಾನು ಅದೇ ಹೇಳ್ತಾ ಇದ್ದೇನಲ್ವಾ, ಜಸ್ಟ್ ನಾವು ಕಸ್ಟಮರ್ಸ್ ನೋಡ್ಲಿಕ್ಕೆ ಇಟ್ಟದ್ದು. 90% ಎಲ್ಲರೂ ಹೀಗೇನೆ ಇಷ್ಟಪಟ್ಟು ತಗೊಳ್ತಾರೆ, ಯಾಕಂದ್ರೆ ಇದೆಲ್ಲ ಸಿಲ್ಕ್ ಸೀರೆ ರಿಲೇಟೆಡ್ ಕಲರ್ಸ್ ಮ್ಯಾಮ್. ಇದೆಲ್ಲ ನಿಮ್ಗೆ ರೆಗ್ಯುಲರ್ ಕಲರ್, ಇದೆಲ್ಲ ನೋಡಿ ನಿಮ್ಗೆ ಪ್ಯೂರ್ ಸಿಲ್ಕ್ ಸಾರಿಗೆಲ್ಲ ಇದು ಆಲ್ಮೋಸ್ಟ್ ಎಲ್ಲ ಕಲರ್ ಟಚ್ ಅಪ್ ಇರ್ತದೆ. ಇವನ್ ಪರ್ಪಲ್ ಆಗ್ಲಿ, ಹೌದು, ಪಿಂಕ್ ಆಗ್ಲಿ, ಗ್ರೀನ್ ಆಗ್ಲಿ, ಪಿಸ್ತಾ ಗ್ರೀನ್ ಆಗ್ಲಿ, ಗೋಲ್ಡನ್ ಟೋಪಸ್ ಆಗ್ಲಿ, ಆಲ್ಮೋಸ್ಟ್ ಎಲ್ಲ ಕಲರ್ ನಿಮ್ಗೆ ಇನ್ವಾಲ್ವ್ ಆಗ್ತದಲ್ವಾ ಸಾರಿಯಲ್ಲಿ. ಹಾಗಾಗ್ಬಿಟ್ಟು ಯಾರಿಗೆ ಕಸ್ಟಮೈಸ್ ಮಾಡ್ಲಿಕ್ಕೆ 90% ಯಾರು ಸಹ ಕಸ್ಟಮೈಸ್ ಮಾಡ್ಕೊಳ್ಳಲ್ಲ, ಇದ್ದದ್ ರೆಡಿ ತಗೊಳ್ತಾರೆ. ಕೆಲವರ ಹತ್ರ ಬೀಡ್ಸ್ ಇರ್ತದೆ, ಅನಿವಾರ್ಯ ಅದು ವೇಸ್ಟ್ ಆಗೋದು ಬೇಡ ಹೇಳ್ಬಿಟ್ಟು ಕಸ್ಟಮೈಸ್ ಮಾಡ್ಕೊಳ್ತಾರೆ ಅಷ್ಟೇ. ಅದು ಬಿಟ್ರೆ ನಾನು ಹೇಳ್ಬೇಕಂತಲ್ಲ, ನೀವು ಸಹ ಲೇಡಿ ನೋಡ್ತೀರಾ, ಆಲ್ಮೋಸ್ಟ್ ಎಲ್ರಿಗೆ ಇಷ್ಟ ಆಗುವಂತ ಡಿಸೈನ್ಸ್ ನಾವು ಕಸ್ಟಮೈಸ್ ಮಾಡಿಟ್ಟಿದ್ದೀರಾ. ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಹೌದೌದು. ಸೊ ಇಲ್ಲಿ ಬಂದು ನೋಡಿ, ಇದು ಜಸ್ಟ್ ನಾವು ಸ್ಯಾಂಪಲ್ ತೋರಿಸ್ತಾ ಇದೀವಿ, ಇನ್ನ ತುಂಬಾ ವೆರೈಟೀಸ್ ಇದೆ. ಸೊ ವಿಡಿಯೋದಲ್ಲಿ ಎಲ್ಲಾನು ಕವರ್ ಮಾಡಕ್ಕಾಗಲ್ಲ. ನಿಮ್ ಚಾನಲ್ ಅಲ್ಲ, ನಮ್ ಚಾನಲ್ ಸಹ ಪ್ರೈಸ್ ಹೇಳ್ತಾರೆ. ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಪ್ರೈಸ್ಗಿಂತ ಬೆಸ್ಟ್ ನೀವು ಡಿಸೈನ್ಸ್ ನೋಡಿ, ಕ್ವಾಲಿಟಿ ನೋಡಿ. ಹೀಗೂ ಸಹ ನಾನು ನಿಮ್ಗೆ ಒಂದು ರಫ್ಲಿ ಡಿಸೈನ್ ಪ್ರೈಸ್ ಹೇಳ್ಬೇಕಾದ್ರೆ, ಈ ತರ ನಿಮ್ಗೆ ಗ್ರ್ಯಾಂಡ್ ಸೆಟ್ಸ್ ಎಲ್ಲ ಬಂದ್ಬಿಟ್ಟು 6+ ಆಗ್ತದೆ, 4+, 6+. ಬೆಸ್ಟ್ ಕ್ವಾಲಿಟಿ ಬೇಕಾದ್ರೆ ನಿಮ್ಗೆ ಒಳ್ಳೆ ಕ್ರಿಸ್ಟಲ್ ಬೇಕು, ಒಳ್ಳೆ ನಿಮ್ಗೆ ಸೀಸೆಡ್ ಬೇಕು, ರೂಬಿ ಬೇಕು, ಎಮರಾಲ್ಡ್ ಬೇಕು, ಕ್ಯಾಪ್ ಬೇಕು, ಆ ತರ ಪ್ಲೇಟ್ಸ್ ಬೇಕು, ನೋಡ್ಲಿಕ್ಕೆ ಚೆನ್ನಾಗಿ ಕಾಣಬೇಕು. ನೀವೊಂದು 15,000 ವೇರ್ ಮಾಡ್ಬೇಕಾದ್ರೆ 4,000 5,000 ಇನ್ವೆಸ್ಟ್ ಮಾಡ್ಲೇಬೇಕು. ಪ್ಲಸ್ ನಮ್ಗೆ ಬೇಡ ಮ್ಯಾಮ್, ನಮ್ ಬಜೆಟ್ ನಮ್ಗೆ ಒನ್ ಟೈಮ್ ಯೂಸ್ಗೆ ನಮ್ಗೆ ಇದೇ ಬಜೆಟ್ ಅಲ್ಲಿ ಮಾಡಿ ಕೊಡಿ ಹೇಳಿದ್ರೆ ಖಂಡಿತ ಶಾಪ್ ವಿಸಿಟ್ ಮಾಡಿ, ಇಲ್ಲಾಂದ್ರೆ ಸ್ಕ್ರೀನ್ ಅಲ್ಲಿ 2 ನಂಬರ್ ಸ್ಕ್ರೋಲ್ ಆಗ್ತದೆ, ಅದಕ್ಕೆ ನೀವು ಮೆಸೇಜ್ ಮಾಡಿಬಿಡಿ. ನಿಮ್ದು ಯಾವ ಬಜೆಟ್ ಎಲ್ಲಿ ಬೇಕು ನಿಮಗೆ,
ನೋಡಿ ಮ್ಯಾಮ್ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡುವಾಗ ಅಟ್ಲೀಸ್ಟ್ ಬೆಸ್ಟ್ ಕಾಣಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಬೇಕಾದ್ರೆ 3,000-4,000 5,000 ಅಂತೂ ಬೆಸ್ಟ್ 5,000 ಬೆಸ್ಟ್ ಕ್ವಾಲಿಟಿ ಸೆಟ್ ನಿಮಗೆ ರೆಡಿ ಮಾಡಿ ಕೊಡ್ತೇವೆ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಬೇಕಾದ್ರೆ. ಇವಾಗ ನಮ್ಮ ಹತ್ರ ಬೀಡ್ಸ್ ಇದೆ, ನಿಮ್ಮ ಹತ್ರ ಮೋಪ್ ಹಾಕಿ ಅದು ಹಾಕಿ ಏನಾದರೂ ಬಾಲ್ಸ್ ಹಾಕಿ ಟಚ್ ಅಪ್ ಮಾಡಿ ಕೊಡಿ ಹೇಳಿದ್ರೆ ಆ ಬಜೆಟ್ಸೇ ನಾವು ಹೇಳ್ತೇವೆ. ಬಟ್ ಯಾವುದಕ್ಕೂ ಒಂದ್ಸಲ ವಿಸಿಟ್ ಮಾಡಿ ಅವ್ರೊಂದ್ಸಲ ನಮ್ಮ ಕ್ವಾಲಿಟಿ ಅವರು ಟಚ್ ಮಾಡಿ ಅವ್ರು ಫೀಲ್ ಮಾಡಿ ನೋಡ್ಲಿ ಹೇಗಿದೆ ನಮ್ಮ ಕ್ವಾಲಿಟಿ, ಒಂದ್ಸಲ ವೇರ್ ಮಾಡಿ ನೋಡ್ಲಿ. ಅಥವಾ ಅವ್ರು ಒಂದ್ಸಲ ಬೈ ಮಾಡಿದ ಕಸ್ಟಮರ್ಸ್ ಇದ್ರೆ ನಾವು ಹೇಳ್ಬೇಕಂತೇನಿಲ್ಲ. ಇವನ್ ಅವರು ನ್ಯೂಲಿ ಕಸ್ಟಮರ್ಸ್ ಇದ್ದಾರೆ, ಜಸ್ಟ್ ಈಗಲೇ ನಮ್ಮ ವಿಡಿಯೋ ನೋಡಿದ್ದಾರೆ ಅಂತ ಹೇಳಿದ್ರೆ ನಾ ಆ ಥರ ಕಸ್ಟಮರ್ಸಿಗೆ ಒಂದೇ ರಿಕ್ವೆಸ್ಟ್ ಮಾಡ್ತೇನೆ, ಪ್ಲೀಸ್ ಒಂದ್ಸಲ ಶಾಪಿಗೆ ವಿಸಿಟ್ ಮಾಡಿ, ಕ್ವಾಲಿಟಿ ಚೆಕ್ ಮಾಡಿ, ಮತ್ತೆ ಡಿಸೈನ್ಸ್ ನೋಡಿ, ಎಷ್ಟೊಂದು ಡಿಸೈನ್ಸ್ ಇದೆ, ಎಷ್ಟೊಂದು ವೆರೈಟೀಸ್ ಇದೆ, ನಾವು ಹೇಗೆ ಕಸ್ಟಮೈಸ್ ಮಾಡ್ತೇವೆ. ಇಲ್ಲ ಮ್ಯಾಮ್ ನಮಗೆ ಬೇಡ, ಒಂದು ಕೆಲವೊಮ್ಮೆ ನಮಗೆ ಒನ್ ಟೈಮ್ ಮ್ಯೂಸಿಕ್ ಹೇಳಿದ್ರೆ ಅದು ಸಹ ನಮ್ಮ ಹತ್ರ ಆಪ್ಷನ್ ಇದೆ. ಅವ್ರು ಒಂದ್ಸಲ ಕಾಲ್ ಮಾಡಿಬಿಟ್ಟು ಕೇಳಿದ್ರೆ ತುಂಬಾ ಬೆಸ್ಟ್ ಆಪ್ಷನ್. ಓಕೆ, ಸೊ ಕಮ್ಮಿ ಬೆಲೆಯಲ್ಲೂ ಕೂಡ ಸಿಗುತ್ತೆ. ಪ್ಯೂರ್ ಅಲ್ಲಿ ಹೋದಾಗ ಆಬ್ವಿಯಸ್ಲಿ ನಿಮಗೆ ಒಂದ್ ಸ್ವಲ್ಪ ಆಗುತ್ತೆ ಎಕ್ಸ್ಪೆನ್ಸ್, ಸಿಗ್ತದೆ. ಬಟ್ ಒಳ್ಳೆ ಕ್ವಾಲಿಟಿದ್ ಕೊಡ್ತಾರೆ ನೋಡಿ. ಇನ್ನ ನಾವು ಹೇಳ್ಬೇಕು ಅಂದ್ರೆ ಬೇರೆ ಶಾಪ್ ಅವ್ರಿಗಿನ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡಿ ಮ್ಯಾಮ್, ಯಾಕಂದ್ರೆ ನಮ್ಮ ವಿಡಿಯೋಗಳೆಲ್ಲ ನೋಡ್ಕೊಂಡು ಬರೋರಿಗೆ ಒಳ್ಳೆ ಪ್ರೈಸ್. ಇವನ್ ನಮ್ ಸಹ ತುಲ್ಜಾ ಪಲ್ಸ್ ಚಾನಲ್ ಇದೆ, ಇನ್ಸ್ಟಾದಲ್ಲದೆ ಯೂಟ್ಯೂಬ್ ನಮ್ಗೆ ಅಷ್ಟು ಟೈಮ್ ಸಿಗೋದಿಲ್ಲ, ನಾವು ಜಾಸ್ತಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಚಾನಲ್ಗೆ. ಬಟ್ ಇತ್ತೀಚೆಗೆ ನಾವು ಕೆಲವೊಂದೆಲ್ಲ ವಿಡಿಯೋ ಹಾಕ್ತಾ ಇರ್ತೇವೆ. ಹೌದು, ಹಾಗಾಗ್ಬಿಟ್ಟು ಅದು ಚಾನಲ್ ಯಾರಾದ್ರೂ ನಮ್ ಚಾನಲ್ ನೋಡಿ ಬಂದವರಿಗೆ ಖಂಡಿತ ನನ್ನ ಕಡೆಯಿಂದ 5 to 10% ಡಿಸ್ಕೌಂಟ್ ನಾನು ಕೊಡ್ಲಿಕ್ಕೆ ಹೇಳ್ತೇನೆ ಶಾಪಲ್ಲಿ. ಎಲ್ಲ ಬ್ರಾಂಚ್ ಅಲ್ಲಿ ಯಾವ ಬ್ರಾಂಚ್ ಅಲ್ಲಿ ನಮ್ದು ವಿಡಿಯೋ ನೋಡಿ ಬರ್ತಾರೆ ಆ ಬ್ರಾಂಚ್ ಅಲ್ಲಿ ನಾನು ಖಂಡಿತ ಹೇಳ್ಬಿಡ್ತೇನೆ ಶಾಪಲ್ಲಿ.